ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲಸ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ನೀವು ಏನು ಮಾಡ್ತಾಯಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲಸ ಆವಾಗಲೇ ಮುಗಿಸ್ಕೊಂಡಿದ್ದೀರಾ ಅಥವಾ ನಂತರ ಇವಾಗ ಸ್ಟಾರ್ಟ್ ಮಾಡಿದ್ದೀರಾ? ಯಾವುದು ಏನು ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತೊಳೆದಿಟ್ಟಿದ್ದಾದಮೇಲೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಸಾಯಂಕಾಲ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು 6:30 7 ಗಂಟೆ ಆಗಿದೆ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಮನೆಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಸ್ನಾನ ಮಾಡೋ ತನಕ ಹಿಂಗಿರಲಿ ಅಂತ ಹೇಳಿ ಮನೆಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪಾತ್ರೆನೂ ಕೂಡ ಊಟ ಮಾಡಿದ್ವಲ್ಲ ಮಧ್ಯಾಹ್ನದ್ದೆಲ್ಲ, ಅದನ್ನೊಂದು ಸ್ವಲ್ಪ ಇದ್ದಾವೆ, ಅದನ್ನು ಕೂಡ ತೊಳ್ಕೊಬೇಕು. ಏನಕ್ಕೆ ಅಂತ ಹೇಳೋದಾದರೆ, ನಾವು ಇವತ್ತು ನಮ್ಮೂರಿನ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಪೂಜೆ ಕೊಡ್ತೀನಿ ಅಂತ ನಮ್ಮ ಮಾವ ಹರಿಸ್ಕೊಂಡಿದ್ರು. ಯಾಕಂದರೆ ಅವ್ರಿಗೆ ಹುಷಾರಿರಲಿಲ್ವಲ್ಲ, ಆವಾಗ ಹರಿಸ್ಕೊಂಡಿದ್ರು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಪುನಃ ಮತ್ತೆ ಮನೆಯೆಲ್ಲ ಒರೆಸಿ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಡುಗೆ ಬೇಳೆ ಸಾಂಬಾರು ಮಾಡಿದ್ದೆ. ಸರಿ ಅಂತ ಹೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಸ್ವಲ್ಪ ಇಡ್ಲಿಗೆ ಅಂತ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ರುಬ್ಬಿಟ್ಟು ಮಡಗ್ಬಿಟ್ಟು ಹೋದರೆ ಸರಿ ಹೋಗುತ್ತೆ. ಇನ್ನು ಬಂದು ನಾವು ದೇವಸ್ಥಾನದಿಂದ ಬರೋದೇ ಒಂದು 9ರಿಂದ 9:30 ಆಗುತ್ತೆ. ಇನ್ನು ಆವಾಗ ರುಬ್ಬಿದ್ರೆ ಉಬ್ಬಿ ಬರೋಲ್ಲ ಬೆಳಗ್ಗೆ ಟೈಮು ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗಲೇ ರುಬ್ಕೊಳ್ತಾ ಇದ್ದೀನಿ. ಉಣಿಯಾಕಿದ್ನಲ್ಲ ಅದನ್ನೆಲ್ಲನೂ ಇವಾಗ ಇದನ್ನೆಲ್ಲ ರುಬ್ಕೊಂಡಿದ್ದಾಗಿದೆ. ಉಪ್ಪು ಹಾಕಿ ಕಲಸಿ ಮಡಗ್ಬಿಟ್ಟು ಹಾಗೆಯೇ ಸ್ನಾನನೂ ಕೂಡ ಮಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ರಾಧಾನೂ ಕೂಡ ರೆಡಿಯಾಗಿ ಬಂದಳು. ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗೋಣ ಅಂತಂದ್ಬಿಟ್ಟು ನಾನು, ರಾಧಾ ಮತ್ತು ಸೌಮ್ಯ 3 ಜನ, ಮತ್ತು ನಮ್ಮ ಮಾವ, ನಮ್ಮ ಮೈದ್ನ ಇವರೆಲ್ಲ ಬಂದಿದ್ದರು. ಮಕ್ಕಳು ಮತ್ತು ಪೂಜೆ ಮಾಡಿಸೋದಕ್ಕೆ ಅಂತ ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಇನ್ನೂ ಓಪನ್ ಮಾಡಿಲ್ಲ. ಯಾಕಂದರೆ ನಾವೇ ಪೂಜೆ ಮಾಡಿಸ್ತಾರದಲ್ವ, ಅವರಿನ್ನೂ ಬಂದು ಪೂಜೆ ಮಾಡಿಸ್ತಾ ಇಲ್ಲ. ಎಲ್ಲ ಇಲ್ಲಿ ಚಿಕ್ಕ ದುರ್ಗಮ್ಮ ದೇವಿ ಮತ್ತು ಆ ಕಡೆ ದೊಡ್ಡ ದುರ್ಗಮ್ಮ ದೇವಿ, ದುರ್ಗಾಪರಮೇಶ್ವರಿ ದೇವಿ, ಅಲ್ಲಿಗೆ ಹೋಗಬೇಕು. ಅಲ್ಲಿ ತನಕ ನಾವು ಇಲ್ಲೇ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಪೂಜಾರಿ ಅವರು ಕೂಡ ಬಂದು ಪೂಜೆ ಮಾಡಿಬಿಡ್ತೀನಿ ಇಲ್ಲೇ ಫಸ್ಟು, ಆಮೇಲೆ ಅಲ್ಲಿಗೆ ಹೋಗಿ ಮಾಡ್ತೀನಿ ಅಂತ ಹೇಳಿ ಸರಿ ಅಂತ ನಾವು ಕೂಡ ಪೂಜೆ ಕೊಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಪೂಜೆ ಇವಾಗ ಎಲ್ಲ ಮಾಡಿದ್ದಾದಮೇಲೆ ಅವರು ಕೂಡ ಮಂಗಳಾರತಿ ಕೊಟ್ಟರು. ನಾವು ಕೂಡ ಮಂಗಳಾರತಿ ಇಸ್ಕೊಂಡು ಮತ್ತೆ ದೊಡ್ಡ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲೇ ಪಕ್ಕದಲ್ಲೇ ಇರೋದು. ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಅಲ್ಲೂ ಕೂಡ ಈ ರೀತಿ ಬಾಗಿಲನ್ನ ತೆಗೆದು ಈ ರೀತಿ ಪೂಜೆ ಮಾಡಿದ್ರು. ನಮಗಂತೂ ಮೈಯೆಲ್ಲ ರೋಮಾಂಚನ ಅಂತ ಅನ್ನಿಸ್ತು. ತಾಯಿ ದರ್ಶನ ಮಾಡಿಕೊಂಡು ನಿಮಗೂ ಕೂಡ ತಾಯಿ ದುರ್ಗಾಪರಮೇಶ್ವರಿ ಅಮ್ಮನವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುಸ್ಸು ಆರೋಗ್ಯ ಬರೀತು ಕೊಟ್ಟು ಕಾಪಾಡಲಿ ಅಂತ ನಮಗೂ ಕೂಡ ಪ್ರಸಾದನ ತಗೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ. ನೀವು ಕೂಡ ದೇವರ ದರ್ಶನ ಇನ್ನೊಂದು ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ, ಮಂಗಳಾರತಿ, ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು. ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ನಾವು ಮನೆ ಕಡೆಗೆ ಹೊರಡ್ತೀವಿ. ನೋಡಿ, ತುಂಬ ಅಂದರೆ ತುಂಬ ಕತ್ತಲೆ ಆಗಿಬಿಟ್ಟಿದೆ. ಬರೀ ನಮ್ಮ ಮಲ್ಗಳನ್ನ ಬಿಟ್ಟರೆ ಇನ್ನೇನು ಕಾಣ್ತಾ ಇಲ್ಲ.
ಇದಾಗಿತ್ತು ಇವತ್ತಿನ ದಿನ ವಿಡಿಯೋ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.